ವಾರ್ತೆಯ ಮುಖ್ಯಾಂಶಗಳು. ಅಪಘಾತದಲ್ಲಿ ಮೃತಪಟ್ಟ ಯುವಕನ ಮನೆಗೆ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ನಾಡದೇವಿಯ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ರವಿ ಬೆಳ್ಳೆಮನೆ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪವಾರ್ ಅವಿರೋಧವಾಗಿ ಆಯ್ಕೆ. ಜಾನುವಾರು ರಕ್ಷಿಸಲು ಹೋಗಿ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಮಕ್ಕಳ ಸಾವಿನಿಂದ ಮನಸ್ಸಿಗೆ ಹಚ್ಚಿಕೊಂಡು ವೆಂಕಟೇಶ್ ಗೋಪಾಲ್ ನಾಯ್ಕ್ ಕಾಣೆಯಾಗಿದ್ದಾರೆ. ಶಿರ್ಸಿ ನೆಮ್ಮದಿ ಕುಟೀರದಲ್ಲಿ ಲೋಕಾರ್ಪಣೆಗೊಂಡ ತನ್ನದಲ್ಲದ ತಪ್ಪಿಗೆ ಕೃತಿ. ನಗರದ ನೆಮ್ಮದಿ ಆವರಣದಲ್ಲಿರುವ ರಂಗಧಾಮದಲ್ಲಿ ಸಂಜೆ ಹೊಸಪೇಟೆ ಯಾಜಿ ಪ್ರಕಾಶನ ಪ್ರಕಟಿಸಿರುವ ವಿಶ್ರಾಂತ ವಿಭಾಗೀಯ ಹಿರಿಯ ನಿಯಂತ್ರಣ ಅಧಿಕಾರಿ ವಿವೇಕ್ ಐ ಹೆಗ್ಡೆಯವರ 3ನೇ ಕೃತಿ ತನ್ನದಲ್ಲದ ತಪ್ಪಿಗೆ ಕಥಾ ಸಂಕಲನ ಬಿಡುಗಡೆಗೊಳಿಸಲಾಯಿತು. ವಿಶ್ರಾಂತ ಪ್ರಾಚಾರ್ಯ ಮತ್ತು ವಿಮರ್ಶಕರಾದ ಆರ್ ಡಿ ಹೆಗ್ಡೆ ಆಲ್ಮನೆ ಕೃತಿ ಲೋಕಾರ್ಪಣೆಗೊಳಿಸಿ ಕೃತಿ ಪರಿಚಯ ಮಾಡಿದರು. ವಿಶ್ರಾಂತ ಸಂಪಾದಕ ಮತ್ತು ಸಾಹಿತಿಗಳಾದ ಅಶೋಕ್ ಹಾಸ್ಯಗಾರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿದ್ಯಾನಗರ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮುಖ್ಯಸ್ಥ ವಿಪಿ ಹೆಗ್ಡೆ ಹಾಗೂ ಕೃತಿಕಾರ ವಿವೇಕ್ ಹೆಗ್ಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರವಿ ಹೆಗ್ಡೆ ಗಡಿಹಳ್ಳಿ ಕಾರ್ಯಕ್ರಮ ನಿರ್ವಹಿಸಿದರೆ, ಮಂಜುನಾಥ್ ಶೇಟ್ ಸ್ವಾಗತ ಮತ್ತು ಪಿಎಸ್ ನಾಯ್ಕ್ ವಂದನಾ ಅರ್ಪಣೆ ಮಾಡಿದರು. ಸಭೆಯಲ್ಲಿ ಕೃತಿ ಲೋಕಾರ್ಪಣೆಗೊಳಿಸಿಕೊಟ್ಟ ಆರ್ ಡಿ ಹೆಗ್ಡೆ ಆಲ್ಮನೆ ಮತ್ತು ಕೃತಿಕಾರ ವಿವೇಕ್ ಹೆಗ್ಡೆ ಮಾತನಾಡಿದರು. ಆಮೇಲೆ ಅವರ ಹಿಂದೆ ಇರುವ ಜನರದ್ದು ಹಾಗೆ ಇರುತ್ತದೆ. ಎಲ್ಲ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಹಣ ಮಾಡ್ಲಿಕ್ಕೆ ಇರ್ತಾರೆ. ಹಣ ಮಾಡೋ ವಿಷಯ ಬಂದಾಗ ನಾನು ವಿರೋಧ ಮಾಡಿದಾಗ ನಮಗೆ ವರ್ಗಾವಣೆ. ಅದಕ್ಕೆ ಅಲ್ಲಿಂದ ಹೋಗ್ತಾ ಇರ್ತಿದ್ದೆ. ಎಲ್ಲಾ ಕಡೆ ಸುತ್ತಾಡಿ ನನಗೂ ಅನುಭವ ಚೆನ್ನಾಗಾಯ್ತು. ನನಗೂ ಬಹಳಷ್ಟು ವಿಷಯ ತಿಳಿತು. ನನಗೂ ಫ್ರೆಂಡ್ಸ್ ಜಾಸ್ತಿ ಆಯ್ತು. ದನಕರುಗಳನ್ನು ರಕ್ಷಿಸಲು ಹೋಗಿ ಕೆರೆಯಲ್ಲಿ ಮುಳುಗಿ ಅಕಾಲಿಕ ಮರಣ ಹೊಂದಿದ ಇಸಳೂರು ಗ್ರಾಮ ಯುವಕನ ನಿವಾಸಕ್ಕೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇತ್ತೀಚೆಗೆ ಗ್ರಾಮದ ಕೆರೆಯಲ್ಲಿ ಸಿಲುಕಿದ ಜಾನುವಾರುಗಳನ್ನು ರಕ್ಷಿಸಲು ಹೋದ ಯುವಕ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದನು. ಈ ಸುದ್ದಿ ತಿಳಿಯುತ್ತಿದ್ದಂತೆ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಪಾರ ದುಃಖದಲ್ಲಿರುವ ಯುವಕನ ಹೆತ್ತವರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಸುದೀರ್ಘವಾಗಿ ಮಾತನಾಡಿದ ಶಾಸಕರು ಧೈರ್ಯ ತುಂಬಿ ಸಾಂತ್ವನ ನುಡಿದರು. ಅಲ್ಲದೆ ಈ ಅತ್ಯಂತ ಕಷ್ಟದ ಸಮಯದಲ್ಲಿ ನೆರವಾಗುವ ನಿಟ್ಟಿನಲ್ಲಿ ಶಾಸಕರು ತಮ್ಮ ವೈಯಕ್ತಿಕ ವತಿಯಿಂದ ಆರ್ಥಿಕ ಸಹಾಯಧನವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಮೂಕ ಪ್ರಾಣಿಗಳ ಜೀವ ಉಳಿಸಲು ಹೋಗಿ ತನ್ನ ಸ್ವಂತ ಪ್ರಾಣವನ್ನೇ ತ್ಯಾಗ ಮಾಡಿದ ಯುವಕನ ಜೀವ ಕಾರುಣ್ಯ ಹಾಗೂ ಧೈರ್ಯ ಶ್ಲಾಘನೀಯವಾದುದು. ಯುವಕನ ಅಗಲಿಕೆ ಆತನ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಗ್ರಾಮಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತನು ಮೃತನ ಆತ್ಮಕ್ಕೆ ಸದ್ಗತಿ ನೀಡಲಿ ಮತ್ತು ಆ ಆಘಾತವನ್ನು ಭರಿಸುವ ಶಕ್ತಿಯನ್ನು ಆತನ ಹೆತ್ತವರಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮದ ಪ್ರಮುಖರು, ಗ್ರಾಮದ ಹಿರಿಯರು ಹಾಗೂ ಪ್ರಮುಖ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಮಕ್ಕಳ ಸಾವಿನಿಂದ ಮನಸ್ಸಿಗೆ ಹಚ್ಚಿಕೊಂಡ ಶಿರ್ಸಿ ಗಣೇಶ್ ನಗರದ ನಿವಾಸಿ ಹಾಗೂ ರೊತ್ತಿಯಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿರುವ ವೆಂಕಟೇಶ್ ಗೋಪಾಲ್ ನಾಯ್ಕ್ ಕಳೆದ ಮೇ 2026ರಂದು ಮನೆಯಿಂದ ಕಾಣೆಯಾಗಿದ್ದಾರೆ. ಕಾಣೆಯಾದ ಬಗ್ಗೆ ಕಾಣೆಯಾದ ಅವರ ಪತ್ನಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈತನನ್ನು ಕಂಡಲ್ಲಿ 0838422633 9480805264ಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ನಗರದ ಅವಿಮೆರಿಯ ಶಾಲೆಯ ಮುಂಭಾಗದ ತಿರುವು ರಸ್ತೆಯಲ್ಲಿ ವಾಹನ ಸವಾರರ ಸುರಕ್ಷತೆಯ ಹಿತದೃಷ್ಟಿಯಿಂದ ತಕ್ಷಣವೇ ಡಿವೈಡರ್ ಅಳವಡಿಕೆ ಹಾಗೂ ಅಗತ್ಯವಿರುವ ಎಲ್ಲ ರಸ್ತೆ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳುವಂತೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ಬಳಿಕ ತಕ್ಷಣಕ್ಕೆ ಸರಿಪಡಿಸಲು ಖಡಕ್ ವಾರ್ನಿಂಗ್ ನೀಡಿದರು. ಇತ್ತೀಚೆಗೆ ಇದೇ ರಸ್ತೆ ತಿರುವಿನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗಣೇಶ್ ನಗರದ ನಿವಾಸಿ ಮಹೇಶ್ ಗಾಂವ್ಕರ್ ಎಂಬುವವರು ದುರದೃಷ್ಟವಶಾತ್ ಮೃತಪಟ್ಟಿದ್ದರು. ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಮೃತರ ಮನೆಗೆ ಖುದ್ದಾಗಿ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕುಟುಂಬದ ಆಧಾರ ಸ್ತಂಭವನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಮುಳುಗಿದ ಕುಟುಂಬದವರಿಗೆ ಧೈರ್ಯ ತುಂಬಿದ ಶಾಸಕರು ತದನಂತರ ನೆರವಾಗಿ ಅಪಘಾತ ಸಂಭವಿಸಿದ ಅವಿಮೆರಿಯ ಶಾಲೆಯ ಮುಂಭಾಗದ
ರಸ್ತೆ ತಿರುವಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಖೇದಕರ. ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಪಘಾತ ವಲಯವಾಗಿ ಮಾರ್ಪಡುತ್ತಿರುವ ಈ ರಸ್ತೆಯನ್ನು ಶೀಘ್ರದಲ್ಲೇ ಸುರಕ್ಷಿತ ರಸ್ತೆಯನ್ನಾಗಿ ಪರಿವರ್ತಿಸದಿದ್ದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಶಾಸಕರು ಇದೇ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಗಡುವು ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಗೆ ನಿರೀಕ್ಷೆಯಂತೆ ನಿವೃತ್ತ ಖಜಾನೆ ಅಧಿಕಾರಿ ರವಿ ಬೆಳ್ಳಿಮನೆ ಹಾಗೂ ಉಪಾಧ್ಯಕ್ಷರಾಗಿ ಕೆಡಿಸಿಸಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಅಶೋಕ್ ಪವಾರ್ ಆಯ್ಕೆಯಾಗಿದ್ದಾರೆ. ಇನ್ನುಳಿದಂತೆ ಧರ್ಮದರ್ಶಿಗಳಾಗಿ ಸಮೃದ್ಧಿ ಮಹಿಳಾ ಮಂಡಳದ ಅಧ್ಯಕ್ಷೆ ಅರ್ಚನಾ ರಾಘವೇಂದ್ರ ಹೊನ್ನಾವರ, ನಿವೃತ್ತ ಇಂಜಿನಿಯರ್ ವಿನಾಯಕ್ ಎಸ್ ಸೇಠ್ ಹಾಗೂ ಮಾಜಿ ಸೈನಿಕ ಕೇಶವ್ ಜಿ ಹೆಗಡೆ ಅಂಬ್ರಿಮನೆ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಧರ್ಮದರ್ಶಿಗಳಿಗೆ ಬೆಳಿಗ್ಗೆ ಕಾರವಾರದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸಿದರು. ಬಳಿಕ ಧರ್ಮದರ್ಶಿಗಳು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸಿ 5 ಜನ ಧರ್ಮದರ್ಶಿಗಳು ಒಂದೆಡೆ ಕುಳಿತು ತಮ್ಮಲ್ಲಿಯೇ ಚರ್ಚೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಂತೆ ಅಧ್ಯಕ್ಷರಾಗಿ ರವಿ ಬೆಳ್ಳೆಮನೆ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪವಾರ್ ಎಂಬುವರನ್ನು ಆಯ್ಕೆ ಮಾಡಲಾಯಿತು.